ಅದೇ ಹಿಂಗೆ ಫೀಲ್ ಕೊಡೋದು ರಜೆ ಹಿಂಗೆ ಮಾಡಿ ಅದ ಕಣ್ಣು ಮುಚ್ಚಿಡ್ಕೋದು ಹಿಂಗೆ ಆಯ್ತು ಎಂತರಪ್ಪ ಕಣ್ಣು ಮುಚ್ಚಿನ ಕುಪ್ಪ ಒಂದು ಬೆಲ್ಟ್ ಹೊಟ್ಟಿದಲ್ಲ ಶೇ ಕಟ್ಟಿ ಹಾಕೋದು ಅದ ಅಲ್ಲಿ ಹೊಟ್ಟೆ ಇದ್ದದ ಸೊ ನಾವೀಗ ಜಟಾಯು ಅರ್ತ್ ಸೆಂಟರ್ಗೆ ರೀಚ್ ಆಗಿದ್ದೇವೆ. ಇದರಲ್ಲಿ 2 ಪ್ಯಾಕೇಜ್ ಉಂಟು ಟಿಕೆಟಿಗೆ. ಒಂದು ವಿತ್ ಕೇಬಲ್ ಕಾರು, ಇನ್ನೊಂದು ವಿದೌಟ್ ಕೇಬಲ್ ಕಾರು. ವಿತ್ ಕೇಬಲ್ ಕಾರ್ 555 ರೂಪಾಯಿ ಆಗ್ತದೆ. ವಿದೌಟ್ ಕೇಬಲ್ ಕಾರ್ ವಾಕ್ ವೇ ಹೋಗೋದಿದ್ರೆ 325 ರುಪೀಸ್ ಆಗ್ತದೆ. ವಿತ್ ಕೇಬಲ್ ಕಾರಲ್ಲಿ ಐ ಥಿಂಕ್ ಈಗ ಇಷ್ಟು ಜನಕ್ಕೆ ನಮಗೆ 4 ಜನಕ್ಕೆ ಸೇರಿ 1062 ರೂಪಾಯಿ ಆಯಿತು. ಅದು 2 ಸಲ ಟಿಕೆಟ್ ಮಾಡೋದು. ಕೇಬಲ್ ಕಾರ್ ಬೇರೆ ಪೇಮೆಂಟು, ನಮಗೆ ಎಂಟ್ರಿ ಟಿಕೆಟು ಬೇರೆ. ಸೊ ಎಂಟ್ರಿ ಟಿಕೆಟ್ ಮಾತ್ರ 1062 ಆಯಿತು. ಇನ್ನು ಕೇಬಲ್ ಕಾರ್ಗೆ ಬೇರೆ ಪೇಮೆಂಟ್ ಮಾಡಬೇಕು. 1062 ಎಷ್ಟು ಅದು ಡಿವೈಡ್ ಬೈ 4 62 ಅದೇ ಅರೌಂಡ್ 275 ರೂಪಾಯಿ ಒಬ್ಬರಿಗೆ ಎಂಟ್ರಿ ಟಿಕೆಟ್. ಅದು ಪ್ಲಸ್ ಉಳಿದ ಅಮೌಂಟು ಕೇಬಲ್ ಕಾರಿದ್ದು, ಅದು ಇನ್ನೂ ಪೇ ಮಾಡಬೇಕಷ್ಟೆ. ಇದಿಷ್ಟು ಕ್ಯಾಶಲ್ಲೇ ಪೇ ಮಾಡಬೇಕು. ಅವರು അതിൽ എന്തില്ല അങ്ങനെ കൊണ്ടുപോയിന്ന് പറഞ്ഞു. കേബിൾ കാറിൻ്റെ അകത്തല്ല ഇപ്പോൾ ഓപ്പൺ ആയാ? ഇപ്പോൾ പോവല്ലേ? ಸರಿ. ಸೊ ಇಲ್ಲಿ ಎಂಟ್ರಿ ಚೆಕ್ಕಿನಲ್ಲಿ ಸ್ವಲ್ಪ ಪ್ಲಾಸ್ಟಿಕ್ ಅದಿದ್ದಲ್ಲಿದ್ರೆ ತೆಗೆದು ಬಿಸಾಡಬೇಕಷ್ಟೆ, ಬೇರೆ ಎಂತೆಲ್ಲ. ಹಾಂ, ಇಲ್ಲಿಗೆ ಕೇಬಲ್ ಕಾರಿಂಗ್ ಹತ್ತಿಲ್ಲ ಹೋಗಲ್ಲ. ಸೊ ಇಲ್ಲಿ ಒಂದೇನೆಂದರೆ ವೀಡಿಯೋ ಮಾಡಲಿಕ್ಕೆ ಯಾರು ತೊಂದರೆ ಕೊಡ್ತಾ ಇಲ್ಲ ಅಷ್ಟೇ. ಯೂಶ್ವಲಿ ಎಲ್ಲ ಕಡೆ ತೊಂದರೆ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು. 1115 ರೂಪಾಯಿ ಆಯ್ತಿದ್ದು. ಅಲ್ಲ ಎಂತ ಇದು ಅಲ್ಲ ನನಗೆ ಭಾರಿ ಇಷ್ಟ ಆಗಲಿಲ್ಲ ನಾವು ಪೀಪಲ್ನ. ದೇ ಆರ್ ಸೋ ಗುಡ್. ಆ್ಯಕ್ಚುಲಿ ಇಲ್ಲಿಯ ಜನ ಇದ್ದಾರಲ್ಲ, ದೇ ಆರ್ ವೆರಿ ಗುಡ್. ಲೈಕ್ ಪೇರೆಂಟ್ಸ್ ಇದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಸ್ವಲ್ಪ ಲಿಫ್ಟಲ್ಲಿ ಕಳಿಸೋದು, ಹಾಗೆ ಹೀಗೆ ಒಂದು ವಿದೌಟ್ ಐಸ್ ಜ್ಯೂಸ್ ಕೊಡೋದು, ಅವರು ಭಯಂಕರ ಕೇರ್ ಮಾಡ್ತಾರೆ. ಆ್ಯಂಡ್ ಈಗ ನಾರ್ಮಲ್ ಪೀಪಲ್ನಾದರೂ ಕೂಡ ಯಾರ ಹತ್ರ ನೀವು ಮಾತಾಡಿದ್ರು ಸಹ ಇಮಿಡಿಯೇಟ್ ರೆಸ್ಪಾನ್ಸು, ಎಂತ ಬೇಕು, ಹೇಗೆ ಬೇಕು ಎಲ್ಲ ಹೇಳ್ತಾರೆ, ಹೇಗೆ ಹಾಗೆ ಹೇಗೆ ಎಂತೆಲ್ಲ ಸರ್. ಸೊ ಇಷ್ಟು ಕೈಂಡ್ ಜನರನ್ನು ನೋಡೋದು ಬಹಳ ಅಪರೂಪ ಆ್ಯಕ್ಚುಲಿ. ಮಳೆ ಬರ್ತಾಳೆ ಈಗ ನೋಡಿ. ಇದೆ ಕೇಬಲ್ ಕಾರು ಈಗ ಹೋಗ್ತದೆ ನೋಡಿ. ಇದು ಈಸಿ ಇದ್ದ ಹತ್ತಲ್ಲ, ಈಸಿ ಹೇಳಿ ಹತ್ತಲ್ಲ. ನಾನು ಆ್ಯಕ್ಚುಲಿ ಬರೋ ಕಡೆ ಹಾಂ ಸರಿ ಸರಿ. ವೆಯ್ಟ್ ಬ್ಯಾಲೆನ್ಸ್ ಅದು ಹಾಕು. ಟೆನ್ಷನ್ ಎಲ್ಲದಲ್ಲಿ ಎನ್ನ ಮಾತ್ರ ಹಿಂದೆ ಬ್ಯಾಕ್ಗ್ರೌಂಡ್ ಬರಲಿ. ಫೋಟೋ ವಿಡಿಯೋ ನೋಡಮ್ಮ ಕಾಣ್ತೆ ಹೆಂಗೆ. ನಡ್ಕೊಂಡು ಇಲ್ಲಿ ಹಾಕಾಳೆ ನೋಡು ನೋಡಿ ಹೇಗೆ ಅಂತ. ಮಳೆ ಎಂತ ಕಳ ನೋಡುದು? ಕಳ ನೋಡು ಅಂದಾಗ ಎತ್ತಿದ್ದಿಲ್ಲ, ಇನ್ನು ಸುಮಾರು ಇತ್ತು ನೋಡು. ಎಷ್ಟು ಅಲ್ಲಿ ಕಾಣ್ತದೆ ಕೊಡು. ಲೆವೆಲ್ ಹೋದಂಗ ಉಂಟು, ಹತ್ತಿಕೊಂಡು ಹೋದಂಗ ಉಂಟು, ಲೆವೆಲ್ ಹೋದಂಗ ಉಂಟು. ಈಗ ಬಂದು ಹಂಗೆ ನಿಧಾನ ಮಾಡಿದ್ದು. ಗೆದ್ದೆ
ಪೂವಲ್ಲಿ ನಿಂತಿದ್ದೆ ಅಲ್ಲಿ ದೊಡ್ಡಾಗಿದೆ ಗತಿ ಅಲ್ಲ ಎಂತ ಅಲ್ಲ ಹೆಲಿಕಾಪ್ಟರ್ ಬರ್ಕೊಂಡೆಲ್ಲ ಹೆಲಿಪ್ಯಾಡ್ ಹೆಲಿಕಾಪ್ಟರ್ ಹೆಲಿಪ್ಯಾಡ್ ಬಾ ಅಕ್ಕಿಲ್ಲ ಅದೇ ಅದು ಹಿಂಗೆ ಫೀಲ್ ಕೊಡೋದು ರಜೆ ಹಿಂಗೆ ಮಾಡಿ ಉಯ್ಯಲ್ಲಿ ಅದು ಪೈಸೆ ಹೊಟ್ಟಕ್ಕೆ ಹೆಸರಾಗದ ಸೈಲೆಂಟ್ ಆಗಿ ಏನೇ ಹಿಬ್ಬಲ್ಲಿ ಹುಬ್ಬಲ್ಲಿ ಹಿತ್ತಿಲ್ಲ ಹೇಳಿ ನಿಂಗೆ ಪಾಪ ಇಲ್ಲಿ ನಡ್ಕೊಂಡು ಅದ ಕಣ್ಣು ಮುಚ್ಚಿಡ್ಬೋದು ಹಿಂಗೆ ಹಾಂ ನಾಯಿ ಹೋಗ್ತಾನೆ ಉಯ್ಯಲ್ಲಿ ಹೆಂಗೆ ಹೋಗ್ತಾನೆ ಅದ್ರ ಮಟ್ಟಿಗೆ ಎಲ್ಲಿದ್ದು ಬೈಂದಲ್ಲ ಇಲ್ಲಿ ಇದರಲ್ಲಿ ಅದಲ್ಲ ಹಿಂದಾದ ಕನ್ನಡದ ಇಟ್ಟಿದ್ದು ಸಕಲೇಶ್ವರದ ಅಪ್ಪ ಅನ್ನ ಹೇಳಿದ್ದು ಅವು ಒಂದೇ ಅದು ಹೇಳಿದ್ದು ಬ್ಯಾಲೆನ್ಸ್ ಮಾಡಕ್ಕೆ ಅಪ್ಪ ವೆಯ್ಟ್ ಬ್ಯಾಲೆನ್ಸ್ ಆಗ್ಲೇ ಹೇಳಿದ್ದು ಅದರಲ್ಲಿ ಹಿಡಿಯಕೊಳ್ಳಿ ಇಲ್ಲೇ ಎಂತ ಹೆದರ್ ತಗೊಳ್ಳಿ ಅಂತದಿಲ್ಲ ಏನೇ ಆಗುತ್ತಿಲ್ಲ ಹಿಂಗೆಲ್ಲ ಇದ್ದಾರೆ ಎಂತಾರಪ್ಪ ನನಗೆ ಆಗುತ್ತಿಲ್ಲ ಅತ್ತೆ ಎಂತ ಇದರ ಆಗುತ್ತೆ ಹಂಗಾರಂಟು ನನಗೆ ಆ ಹುಲ್ಲೆಲ್ಲ ಗೊಬ್ಬರ ಇಟ್ಟಿಲ್ಲ ಒಂದಿದ್ದೆ ಹೇಳಿದೆ ಅಮ್ಮ ನಾವು ಒಂಡಲ್ಲ ಗೊತ್ತಂಗೆ ಹೆಂಗೆ ಒಪ್ಪದು ಎಲ್ಲಿಗವ್ರೆ ವಂಡ್ರಲ್ಲ ಅದ ಗಡಗಡ ಇದ್ದೆ ಅಂತ ಹೇಳೋಣ ಅಂದ್ರೆ ಹೇಳೋಣ ಆ ರಾಟೆ ಅಡಿಲಿ ಒಬ್ಬ ಹಾಂ ಹಾಂ ನಿಮಗೆ ಅದೆಲ್ಲ ಗೊತ್ತಿಲ್ಲ ಆರೆಂಗ ಧೈರ್ಯ ಇದ್ದಾನೆ ಇನ್ನೂರು ಇದ್ದು ಮಾರೆ ಒಬ್ಬಲ್ಲ ಸುಮಾರು ಇಂಡಿಯನ್ ರೆಡಿ ಕೆಲರದ ಹಂಗಪ್ಪ ಎಂತ ಆಗ್ಲ ಉಯ್ಯಾರೆ ಎಂತ ಆಗ್ತದೆ ಉಯ್ಯಾಲೆ ಆಗುತ್ತಿಲ್ಲ ನನಗೆ ಹೇಳಿದರೆ ಈಗ ನಡೆಯಿರಿ ಸುಮ್ಮನೆ ಇಲ್ಲ ಕಣ್ಣು ಮುಚ್ಚಿನ ಕುಪ್ಪ ಅಂತ ಹೆಂಗ ಏನು ಆಗುತ್ತಿಲ್ಲ ಹಂಗೆ ಒಂದು ಬೆಲ್ಟ್ ಹೊಟ್ಟಿದಲ್ಲ ಶೇ ಕಟ್ಟಿ ಹಾಕೋದು ಹಿಂದೆ ಹಿಂದೆ ಹೋಗ್ತಾಳೆ ಅದ ಅಲ್ಲಿ ಹೊಟ್ಟೆ ಇದ್ದದ ಎಂತ ಹೆದರಿಕೆ ಆಗುತ್ತೆ ತಮಾಷೆ ಅಲ್ಲ ಎಲ್ಲ ಅಡಿ ಆಗುತ್ತಿಲ್ಲ ಇದು ಗೊತ್ತಿದ್ದಾರೆ ಈಚೆಡಂಗೆ ಮಾಡಿ ಎಸ್ ಓಕೆ ಥ್ಯಾಂಕ್ ಯು ಓಹ್ ನಾವು ಬಂದಾತು ತಾಯಿ ಮಳೆ ಬಿಟ್ಟತ್ತು ಹೇಳಿ ಏನಾದ್ರು ಅನಿಸ್ತದೆ ಇದು ಜಾರ್ತಾ ಇಲ್ಲಿ ಜಾರ್ತ ಮಳೆ ಬರುವಾಗಿದ್ರು ಸಹ ಜೋರು ಮಳೆ ಬರ್ತಲ್ಲ ಹಾಗೆ ವೆದರ್ ಒಳ್ಳೆದಂತೀಗ Then you will ask for Sita Padma because she was doing ರಾಮನ ಕಾಲ ಜಟಾಯಿಂದಲ್ಲ ಅರ್ದು ರಾಮನ ಕಾಲ ಹಚ್ಚಿಡೋದು ಇದು ಒಂದು ಕಾಲು ಮತ್ತೆ ಅದೆಂತ ಹಾಕಿಲ್ಲ ಅದು ಒಂದೇ ಕಾದು ಕಾಲ ಮೇಲೆ ಹತ್ತಿತ್ತು ಸೊ ಇದು ಆಕ್ಚುಲಿ ಹೆದರುವಾಗ ಅಂತ ಇಲ್ಲ ಈಸಿ ಉಂಟು ಹತ್ತಲಿಕ್ಕೆ ಸಹ ಏನೋ ಕಷ್ಟ ಇಲ್ಲ ತುಂಬಾ ಸ್ಲೋ ಇರ್ತದೆ ಮೂವಿಂಗ್ ಇರ್ತದೆ ಬಟ್ ಅವಾಗ ಹತ್ಬೇಕಂತ ಅಲ್ಲಿ ನೋಡಿ ಅಲ್ಲಿ ಜನ ಇದ್ದು ನೋಡಿ ಎಲ್ಲ ಇದೆ ಅಲ್ಲಿ. ಅಪ್ಪ ಎಂತ ಮಾಡೋದು ಅದ ಹಾಂ ಅದಕ್ಕೆ ಎಲ್ಲ ತುಂಬ ದೊಡ್ಡ ಜನ ಇದ್ದ ಇದ್ದಲ್ಲಿ ಸೊ ಟೈಮ್ 12 ಗಂಟೆ ಆಯಿತು ಜಟ್ಟ ಕಲ್ಚರ್ ಎಲ್ಲ ನೋಡಿ ಆಯಿತು ಅಲ್ಲಿಂದ ಬಂದು ಸ್ವಲ್ಪ ವೆಯ್ಟ್ ಮಾಡಿ ಒಂದು 12D ಶೋ ನೋಡಿ ಆಯಿತು ಅದಾದಮೇಲೆ ಕುಲ್ಕಿ ಶರ್ಬತ್ತುಗಳದಾಯಿತು ಸೊ ಎಲ್ಲ ಆರಾಮೆಲ್ಲ ಮಾಡಿ ನಾವೀಗ ಹೊರಡ್ತಾ ಇದ್ದೇವೆ ಹೊರಗೆ ಇಂದ ಯಾವುದು ಅಂಜಲಿಂಗ ಫೋರ್ಟ ವಾಟ್ ಸಮಥಿಂಗ್ ಫೋರ್ಟ್ ಸೊ ಫೋರ್ಟ್ ನೋಡ್ಲಿಕ್ಕೆ ಅಂತ ನಾವು ಹೋಗ್ಬೇಕೀಗೇನು ಅಂಜಲಿಂಗ ಫೋರ್ಟಿಗೆ ಬಂದಿದ್ದೇವೆ ಇಲ್ಲಿ ಟಿಕೆಟ್ ಎಲ್ಲ ಅಂತಿಲ್ಲ ಹಾಂ ಹತ್ಲಾಗ ಹೇಳಲ್ಲ ಮುಂದೆ എങ്ങനെ എവിടെ ടിക്കറ്റ് ഉണ്ടോ എന്തില്ല ഞാൻ ഇതേ പോലെ ആ ശരി ഒരാൾ ഫോൺ നമ്പറിൽ എത്ര ആളെന്ന് മഴ ಇದು ಹಾಂ ಅಲ್ಲ ಇದು ಸೊ ಅಂಜಂಗೋ ಪೋರ್ಟ್ ಅಂತೇಳಿ ಸಾರಿ ಪೋರ್ಟ್ ಅಲ್ಲ ಐ ಆಮ್ ವೆರಿ ಸಾರಿ ಇವತ್ತಂತ ಹೊರಗಡೆ ಆಗ್ತಲ್ಲ ಅಂಜಂಗೋ ಫೋರ್ಟ್ ಅಂತೇಳಿ ಒಂದು ಕೋಟೆ
ಇದನ್ನು ಯಾರು ಕಟ್ಟಿದ್ದು ಎಂತ ಮಾಡಿದ್ರು ಗೊತ್ತಿಲ್ಲ. ಪುನಃ ಸಾರಿ, ಐ ಡೋಂಟ್ ನೋ. ಅಲ್ಲಿ ಮೇಲ್ಗಡೆ ಬಾವಲಿ ಅರ್ಥ ಉಂಟು. ಬಾ ಎಂತ ಹೇಳ್ತೀಯ? ಇಲ್ಲಿ ಇದು ಬೋಟ್ ಹೌಸ್, ಎಂತದ ಲೈಟ್ ಹೌಸ್ ಬೋಟ್ ಹೌಸ್ ಅಲ್ಲ. ಇಲ್ಲೆಂತ ಇಲ್ಲ ಮೇಲಪ್ಪ. ಸೊ ಈ ಜಾಗದ ಹೆಸರು ಪೆರುಮಾದಿರ ಅಂತೇಳಿ. ಒಂದು ಬ್ರಿಡ್ಜ್ ನೋಡಿ, ಈ ಬ್ರಿಡ್ಜ್ ಮತ್ತು ಇಲ್ಲಿಂದ ಫುಲ್ಲು ಇದು ಸಮುದ್ರ, ಈಚೆ ನದಿ. ಸೊ ನದಿ ಮತ್ತು ಸಮುದ್ರ ಸೇರುವಂಥ ಒಂದು ಜಾಗ ಇದು. ಸ್ವಲ್ಪ ಹೀಗೆ ಸೈಟ್ ಸೀಯಿಂಗ್ ಅಂತೇಳಿ ಬಂದದ್ದು ನಾವಿಲ್ಲಿ. ಫೋರ್ಟಲ್ಲಿ ಎಂತ ಇರಲಿಲ್ಲ, ಅದಕ್ಕೆ ಇಲ್ಲಿಗೆ ಬಂದದ್ದು. ಸೊ ಅದಕ್ಕೆ ಇಲ್ಲಿ ಬಂದು ನಾವು ಆ್ಯಕ್ಚುಲಿ ನಮ್ಮ ಡ್ರೈವರ್ ಸ್ವಲ್ಪ ಹೇಳಿದ್ರು ಇಲ್ಲಿ ಒಂದು ಜಾಗ ಅಂತ ಹೇಳಿ ನೋಡಿ. ಟೆಂಪಲ್ ಇದೆ ಇಲ್ಲೆಲ್ಲ ಹಾಕಿ ಮಾಡಿ ನೋಡಪ್ಪ, ದೊಡ್ಡ ದೊಡ್ಡದ ನೋಡು. ಶೇಪ್ ಇಲ್ಲದರಲ್ಲ ಅದು ತಪ್ಪಾಗಿ ಹೊಡೋದಿದ್ದೆ ಈಗ.